ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. ಇಲ್ಲಿವರೆಗೂ ಕೂಡ ನಿಮಗೆ ಮಂತ್ಲಿ 2,000 ರೂಪಾಯಿ ಹಣ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಾ ಇತ್ತು. ಬಟ್ ಇದು ಇವಾಗ ಸಡನ್ ಆಗಿ ನಿಂತೋಯ್ತು ಅನ್ನೋ ಸುದ್ದಿ ಬರ್ತಾ ಇದೆ. ಹಾಗಿದ್ರೆ ಫ್ರೆಂಡ್ಸ್ ನೀವು ಕೇಳ್ಬೋದು, ಸಡನ್ ಆಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ನಿಂತೋಯ್ತಾ, ಹಾಗಿದ್ರೆ ಬರಲ್ವಾ ಇನ್ನು ಮುಂದೆ ಅಂತ ಕೇಳ್ಬೋದು. ಇಲ್ಲ, ಅದಕ್ಕೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿಕೆಯನ್ನು ಕೊಟ್ಟಿರೋವಂಥದ್ದು. ಇಲ್ಲಿವರೆಗೂ ಕೂಡ ಸುಮಾರು 2 ಲಕ್ಷ ಗೃಹಲಕ್ಷ್ಮಿ ಯೋಜನೆಯ ಒಂದು ಮಹಿಳೆಯರ ಒಂದು ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಯಾವ ಕಾರಣಕ್ಕಾಗಿ ಕ್ಯಾನ್ಸಲ್ ಆಗಿದೆ ಅಂತ ಈಗ ಆಲ್ರೆಡಿ ನಿಮಗೂ ಕೂಡ ಗೊತ್ತಿರುತ್ತೆ. ಯಾರ್ಯಾರು ಆದಾಯ ತೆರಿಗೆ ಪಾವತಿ ಮಾಡ್ತಾ ಇರ್ತೀರಾ ಅಥವಾ GST ಏನಾದರೂ ಪೇ ಮಾಡ್ತಾ ಇರ್ತೀರಾ ಅಂದರೆ ಅಂಥವರ ಒಂದು ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇದ್ರು. ಇದ್ರ ಜೊತೆಗೆ ಕೆಲವ್ರದ್ದು ಆದಾಯ ತೆರಿಗೆ ಪಾವತಿ ಮಾಡ್ತಾ ಇಲ್ಲ ಅಂದ್ರೂ ಕೂಡ GST ಪೇ ಮಾಡ್ತಾ ಇಲ್ಲ ಅಂದ್ರೂ ಕೂಡ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರುವಂಥದ್ದು ಈ ಒಂದು ಗೃಹಲಕ್ಷ್ಮಿ ಯೋಜನೆದು. ಬಟ್ ಇದು ಯಾವ ಕಾರಣಕ್ಕಾಗಿ ಆಗಿದೆ ಅನ್ನೋದು ಕೂಡ ನಾನು ಇಲ್ಲಿ ಹೇಳ್ತೀನಿ. ನೀವೇನಾದರೂ ಅರ್ಜಿನ ಸಲ್ಲಿಸಬೇಕಾದ್ರೆ ಈ ಒಂದು ಇಲಾಖೆ ಡಾಕ್ಯುಮೆಂಟ್ಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ನಿಮ್ಮ ಒಂದು ಕಾರ್ಡ್ಗಳು ಕ್ಯಾನ್ಸಲ್ ಆಗಿರುತ್ತೆ. ಅಂದರೆ ನೀವೇನಾದರೂ ಕೊಟ್ಟಿರ್ತಕ್ಕಂಥ ದಾಖಲೆಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದು ಅದು ಇಲಾಖೆಯಿಂದ ರಿಜೆಕ್ಟ್ ಆಗಿದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿರುವಂಥದ್ದು. ಫ್ರೆಂಡ್ಸ್, ಆಗಿದ್ರೆ ನೀವು ಕೇಳ್ಬೋದು, ಯಾವ ಕಾರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆನ ಕ್ಯಾನ್ಸಲ್ ಮಾಡಿದರೆ, ನಾವು GST ಪೇ ಮಾಡದೇ ಇದ್ರೂ ಕೂಡ ಅಂತ ಕೇಳ್ಬೋದು. ಅದನ್ನು ಕಂಪ್ಲೀಟ್ ಆಗಿ ಇಲ್ಲಿ ತೋರಿಸ್ತೀನಿ ನಿಮಗೆ. ಹಾಗೆ ಮತ್ತೆ ಪುನಃ ಯಾವ ರೀತಿ ಪಡ್ಕೋಬೋದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಕ್ಕಂಥ 2,000 ರೂಪಾಯಿ ಹಣನ ಯಾವ ರೀತಿ ಪಡೆಯೋದು ಅನ್ನೋದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ನೀವು ಕೊಟ್ಟಿರ್ತಕ್ಕಂಥ ಅರ್ಜಿಗಳು ಇನ್ಕಂಪ್ಲೀಟ್ ಆಗಿದ್ದು, ಇನ್ಫಾರ್ಮೇಷನ್ ಆದರೂ ಇನ್ಕಂಪ್ಲೀಟ್ ಆಗಿದ್ದರೆ ನಿಮ್ಮ ಒಂದು ಕಾರ್ಡ್ಗಳು ಕ್ಯಾನ್ಸಲ್ ಆಗಿರುತ್ತೆ. ಅಲ್ಲಿ ಡೇಟಾ ಅವರಿಗೆ ಪೂರ್ತಿಯಾಗಿ ಸಿಕ್ಕಿರೋದಿಲ್ಲ. ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಕೂಡ ನೀವು ಸಂಪೂರ್ಣವಾಗಿ ಕೊಟ್ಟಿರೋದಿಲ್ಲ. ಈ ಒಂದು ಕಾರಣಕ್ಕಾಗಿ ಈ ಒಂದು ಕಾರ್ಡ್ಗಳು ಕ್ಯಾನ್ಸಲ್ ಆಗಿರುತ್ತೆ. ಈ ಫ್ರೆಂಡ್ಸ್, ಸಾಕಷ್ಟು ಜನ ಭಯ ಪಡ್ತಾ ಇದ್ರಿ. ಇದೆಲ್ಲ ಕ್ಯಾನ್ಸಲ್ ಆಗಿರೋದ್ರಿಂದ ನಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಕ್ಕಂಥ 2,000 ರೂಪಾಯಿ ಹಣ ಬರೋದಿಲ್ಲ ಅಂತ ಕೆಲವ್ರು ಕೇಳ್ತಾ ಇದ್ರಿ. ಯಾರು ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವೇನಾದರೂ GST ಪೇ ಮಾಡ್ತಾ ಇಲ್ಲ, ಆದಾಯ ತೆರಿಗೆ ಪೇ ಮಾಡ್ತಾ ಇಲ್ಲ ಅಂದರೆ ಅವ್ರಿಗೆ ಕಂಪಲ್ಸರಿಯಾಗಿ 2,000 ರೂಪಾಯಿ ಹಣ ಸಿಗುತ್ತೆ. ಬಟ್ ಅದಕ್ಕೋಸ್ಕರ ಇವಾಗ ಒಂದು ಸರ್ಕಾರದಿಂದ ಒಂದು ಫಾರ್ಮ್ನ ಬಿಡುಗಡೆ ಮಾಡಿದ್ದಾರೆ. ಅದು ಸ್ವಯಂ ಘೋಷಣಾ ಫಾರ್ಮ್ ಅಂತ ಹೇಳ್ಬಿಟ್ಟು ಈ ಒಂದು ಫಾರ್ಮಿಂದ ನೀವು ಮತ್ತೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಕ್ಕಂಥ 2,000 ರೂಪಾಯಿ ಹಣನ ಪಡಿಬೋದು. ಇನ್ ಕೇಸ್ ನೀವೇನಾದರೂ GST ಪೇ ಮಾಡ್ತಾ ಇದ್ರಾ ಅಥವಾ ಆದಾಯ ತೆರಿಗೆ ಪೇ ಮಾಡ್ತಾ ಇದ್ರಾ ಅಂದರೆ ಡೆಫಿನೆಟ್ಲಿ ಅವರಿಗಂತೂ ಈ ಒಂದು ಅಮೌಂಟ್ ಬರ್ತಲ್ಲ 2,000 ರೂಪಾಯಿ ಹಣ, ಅದು ಬರೋದಿಲ್ಲ. ಇನ್ನು ಮುಂದೆ ಫುಲ್ ಹೋಗುತ್ತೆ. ಇನ್ ಕೇಸ್ ನೀವೇನಾದರೂ ಪೇ ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಮಾತ್ರ ಈ ಒಂದು 2,000 ರೂಪಾಯಿ ಹಣ ಬರುವಂಥದ್ದು. ಹಾಗಿದ್ರೆ ಈ ಒಂದು ಸ್ವಯಂ ಘೋಷಣಾ ಫಾರ್ಮ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಒಂದು ಫಾರ್ಮ್ ಇದ್ರೆ ಸಾಕು, ನೀವು ಮತ್ತೆ 2,000 ರೂಪಾಯಿ ಹಣನ ಪಡಿಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನೀಟಾಗಿ ಒಂದ್ಸಲ ಓದ್ಕೊಳ್ಳಿ. ಆದಾಯ ತೆರಿಗೆ ಪೇ ಮಾಡ್ತಾ ಇಲ್ಲ ಅಥವಾ GST ಏನಾದರೂ ಪೇ ಮಾಡ್ತಾ ಇಲ್ಲ ಅಂದರೆ ಅಂಥವ್ರಿಗೆ ಈ ಒಂದು ಗೃಹಲಕ್ಷ್ಮಿ ಸ್ವಯಂ ಘೋಷಣಾ ಫಾರ್ಮ್ ಅಂತ ಕೊಡ್ತಾ ಇದ್ದಾರೆ. ಈ ಒಂದು ಫಾರ್ಮ್ನ ನೀವು ಫಿಲ್ ಮಾಡಿ ಮತ್ತೆ ಸರ್ಕಾರಕ್ಕೆ ಕೊಟ್ರಿ ಅಂದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಕ್ಕಂಥ ಹಣ ಮತ್ತೆ ಸಿಗುತ್ತೆ. ಅದು ಫಾರ್ಮ್ ಯಾವ ರೀತಿ ಇರುತ್ತೆ, ಎಲ್ಲಿಂದ ತಗೋಬೇಕು ನೀವು ಮತ್ತೆ ಎಲ್ಲಿಗೆ ಅದನ್ನು ಅಪ್ಲೈ ಮಾಡಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ಈ ವಿಡಿಯೋನ ನೋಡಿದಾಗ ನಿಮಗೆ ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಕ್ಕಂಥ 2,000 ರೂಪಾಯಿ ಹಣನ ತುಂಬ ಈಸಿಯಾಗಿ ತಗೋಬೋದು. ಓಕೆ ಫ್ರೆಂಡ್ಸ್, ಈ ಒಂದು ಗೃಹಲಕ್ಷ್ಮಿ ಸ್ವಯಂ ಘೋಷಣಾ ಫಾರ್ಮ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು GST ಪೇ ಮಾಡ್ತಾ ಇಲ್ಲ, ನಾವು ಆದಾಯ ತೆರಿಗೆ ಪೇ ಮಾಡ್ತಾ ಇಲ್ಲ ಅನ್ನೋರು ಈ ಒಂದು ಫಾರ್ಮ್ನ ಫಿಲ್ ಮಾಡಬೇಕಾಗತ್ತೆ. ನೀವು ಪಾವತಿದಾರರಲ್ಲ ಅಂತ ಹೇಳಬೇಕು ಅಂತ ಅಂದರೆ ಈ ಒಂದು ಫಾರ್ಮು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಫಿಲ್ ಮಾಡಿ ನೀವು ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ನೀವು ಕೂಡ ಒಂದ್ಸಲ ನೀಟಾಗಿ ಓದ್ಕೊಳ್ಳಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಈ ಒಂದು ಅರ್ಜಿನ ಸಲ್ಲಿಸಿದಾಗ ನಿಮ್ಮ ಒಂದು ಅರ್ಜಿನ ಪ್ರೊಸೆಸ್ ಮಾಡ್ತಾರೆ. ಆವಾಗ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಲ್ಲಿ ನೋಡಿಕೊಂಡು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಕ್ಕಂಥ 2,000 ರೂಪಾಯಿ ಹಣನ ರಿಲೀಸ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಈ ಒಂದು ಗೃಹಲಕ್ಷ್ಮಿ ಸ್ವಯಂ ಘೋಷಣಾ ಫಾರ್ಮ್ನ ಎಲ್ಲಿ ತಗೋಬೇಕು, ಅದನ್ನು ಯಾವ ರೀತಿ ಪ್ರೊಸೆಸ್ ಮಾಡಬೇಕು ಅನ್ನೋದು ಕೂಡ ಇವಾಗ ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ನೀವು ತಿಳ್ಕೊಂಡಾಗ ಈಸಿಯಾಗಿ ನೀವು ಈ ಒಂದು ಹಣನ ಪಡೀಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ? ಇವಾಗ ಸ್ವಯಂ ಘೋಷಣಾ ಫಾರ್ಮ್ ಎಲ್ಲಿ ಸಿಗುತ್ತೆ ಅನ್ನೋದು, ಯಾವ ರೀತಿ ಪಡಿಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ, ನೀಟಾಗಿ ಓದ್ಕೊಳ್ಳಿ. ಫಾರ್ಮ್ ನೀವು ಹತ್ತಿರದ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿಯಿಂದ ಪಡ್ಕೋಬೇಕಾಗತ್ತೆ. ಅಥವಾ ನೀವೇ ಒಂದು ಕೈಯಾರ ಲೆಟರ್ನ ಬರಿಬೇಕಾಗತ್ತೆ. ನೀವೇ ಬರಿಬೇಕಾಗತ್ತೆ, ಯಾರ ಕೈಲೂ ಕೂಡ ಬರೆಸಬಾರ್ದು. ಇನ್ನು ನಿಮ್ಮ ಕಂಪ್ಲೀಟ್ ವೈಯಕ್ತಿಕ ಮಾಹಿತಿ, ನಿಮ್ಮ ಒಂದು ಇನ್ಫಾರ್ಮೇಷನ್ನ ಅಲ್ಲಿ ಕೊಡಬೇಕಾಗತ್ತೆ ನಿಮ್ಮ ಬಗ್ಗೆ. ಆ್ಯಂಡ್ GST ಪಾವತಿದಾರರೇ ಅಥವಾ ನೀವೇನಾದರೂ ಪಾವತಿದಾರರಲ್ಲ ಅಂದರೆ ಅಲ್ಲಿ ನೀಟಾಗಿ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ಫಾರ್ಮ್ನ ನೀವು ಫಿಲ್ ಮಾಡಿದ ನಂತರ ಕೆಲವೊಂದು ಡಾಕ್ಯುಮೆಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಯಾವ್ದು ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ಮೇಯ್ನ್ ಆಗಿ ಬಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಮತ್ತು ರೇಷನ್ ಕಾರ್ಡ್ ಬೇಕಾಗುತ್ತೆ.
ಸೊ ಇದಿಷ್ಟು ಡಾಕ್ಯುಮೆಂಟ್ಗಳನ್ನ ನೀವು ಈ ಒಂದು ಫಾರ್ಮ್ ಏನಿರುತ್ತೆ ಇದಕ್ಕೆ ಅಟ್ಯಾಚ್ ಮಾಡಬೇಕಾಗತ್ತೆ. ಸೊ ಅಟ್ಯಾಚ್ ಮಾಡಿಬಿಟ್ಟು ಈ ಒಂದು ಫಾರ್ಮ್ನ ತೊಗೊಂಡೋಗಿ ನೀವು ಎಲ್ಲಿ ಕೊಡಬೇಕು ಅಂದರೆ ಸೊ ತಾಲೂಕು ಮಹಿಳಾ ಮತ್ತು ಮಕ್ಕಳ ಇಲಾಖೆ, ಸೊ ಈ ಒಂದು ಕಚೇರಿಗೆ ತೊಗೊಂಡೋಗಿ ಕೊಡಬೇಕಾಗತ್ತೆ. ಅಲ್ಲಿಗೆ ನೀವು ಈ ಒಂದು ಅರ್ಜಿ ಏನಿರುತ್ತೆ, ಸ್ವಯಂ ಘೋಷಣಾ ಅರ್ಜಿ ಏನಿರುತ್ತೆ, ಇದನ್ನು ಅಪ್ಲೈ ಮಾಡಿದಾಗೆ. ಸೊ ಇದನ್ನು ಅಪ್ಲೈ ಮಾಡಿದ ನಂತರ ಇದು ಯಾವ ರೀತಿ ಟ್ರ್ಯಾಕ್ ಮಾಡ್ಬೋದು ಅನ್ನೋದು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಆನ್ಲೈನಲ್ಲಿ ಅಥವಾ ಕಚೇರಿಗೆ ಭೇಟಿ ನೀಡಿಬಿಟ್ಟು ಈ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ, ಇದು ಅಪ್ಲೈ ಆಗಿದೆಯಾ ಅಥವಾ ಹೋಗಿದೆಯಾ ಇಲ್ವೋ ಅನ್ನೋ ಒಂದು ಸ್ಟೇಟಸ್ ಕೂಡ ನೀವು ಚೆಕ್ ಮಾಡ್ಕೋಬೋದು. ಇದಿಷ್ಟು ಕೂಡ ನೀವು ಯಾವ ರೀತಿ ಈ ಒಂದು ಯೋಜನೆಯಿಂದ ಮತ್ತೆ ಹಣ ಪಡಿಬೇಕು, GST ಪೇ ಮಾಡಿಲ್ಲ ಅಥವಾ ನೀವೇನಾದರೂ ಆದಾಯ ತೆರಿಗೆ ಪೇ ಮಾಡ್ತಾ ಇಲ್ಲ ಅನ್ನೋರು, ನಿಮ್ಮ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗಿದ್ರೆ ಈ ಒಂದು ಯೋಜನೆದು, ಈ ರೀತಿ ನೀವು ಮತ್ತೆ ಅಪ್ಲೈ ಮಾಡಿ ಈ ಒಂದು ಯೋಜನೆಯಿಂದ 2,000 ರೂಪಾಯಿ ಹಣನ ಪಡಿಬಹುದಾಗಿದೆ. ಇದಿಷ್ಟು ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಹಾಗಿದ್ರೆ ಈ ಒಂದು ಫಾರ್ಮ್ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನೀವು ನೋಡ್ಕೋಬೋದು. ನಾನು ಇಲ್ಲಿ ಫಾರ್ಮ್ ಕೂಡ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ನೀವಿವಾಗ ನೋಡ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಸ್ವಯಂ ಘೋಷಣಾ ಫಾರ್ಮ್ ಇದು. ಸೊ ಇದರಲ್ಲಿ ನಿಮಗೆ ಈ ರೀತಿ ಫುಲ್ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಇದನ್ನು ನೋಡಿಕೊಂಡು ಇದಕ್ಕೆ ತಕ್ಕನಾಗಿ ನೀವು ಆನ್ಸರ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಯಾವ ರೀತಿ ಲೆಟರ್ನ ಬರೀಬೇಕು ಅನ್ನೋದು ಕೂಡ ನಾನು ತೋರಿಸ್ತಾ ಇದ್ದೀನಿ. ಅಥವಾ ನೀವೇನಾದರೂ ಈ ರೀತಿ ಫಾರ್ಮ್ನ ತೊಗೊಂಡ್ರೆ ಸೊ ಇದರಲ್ಲೇ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಅಥವಾ ನೀವೇನಾದರೂ ಈ ಫಾರ್ಮ್ನ ತೊಗೊಂಡಿಲ್ಲ ಅಂದರೆ ನೀವೇ ನಿಮ್ಮ ಕೈಯಾರ ಒಂದು ಲೆಟರ್ನ ಬರೀಬೇಕಾಗತ್ತೆ. ಒಂದ್ಸಲ ನೋಡ್ಕೊಳ್ಳಿ ಯಾವ ರೀತಿ ಇರುತ್ತೆ ಇನ್ಫಾರ್ಮೇಷನ್ನು ಅಂತ ಹೇಳ್ಬಿಟ್ಟು. ಸೊ ಈ ಒಂದು ನಿಮಗೆ ಫಾರ್ಮಲ್ಲಿ ಈ ರೀತಿ ನಿಮಗೆ ಫುಲ್ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ನಿಮ್ಮ ಹೆಸರು, ತಂದೆ ಹೆಸರು ಅಥವಾ ಗಂಡನ ಹೆಸರು, ಮಗಳು, ಸೊ ಕಂಪ್ಲೀಟಾಗಿ ನಿಮ್ಮ ಒಂದು ಫ್ಯಾಮಿಲಿ ಇನ್ಫಾರ್ಮೇಷನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಹಾಗೆ ನೀವೇನಾದರೂ GST ಪೇ ಮಾಡ್ತಾ ಇಲ್ಲ ಅಥವಾ ನೀವೇನಾದರೂ ಆದಾಯ ತೆರಿಗೆ ಪೇ ಮಾಡ್ತಾ ಇಲ್ಲ ಅಂದರೆ ಅದನ್ನು ಕೂಡ ನೀಟಾಗಿ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಕೂಡ ಒಂದ್ಸಲ ನೋಡ್ಕೊಳ್ಳಿ. ಅಲ್ಲಿ ನೀವೊಂದು ಲೆಟರ್ ಯಾವ ರೀತಿ ಬರೀಬೇಕು ಅನ್ನೋದು ಕೂಡ ನಿಮಗೆ ಇದರಲ್ಲೇ ಅರ್ಥ ಆಗಿಬಿಡುತ್ತೆ. ಸೊ ನೀವೇನಾದರೂ ಈ ಒಂದು ಫಾರ್ಮ್ನ ತೊಗೊಳ್ಳಿಲ್ಲ ಅಂದರೆ ಸೊ ನೀಟಾಗಿ ಒಂದು ಲೆಟರ್ನ ನೀವು ಈ ರೀತಿಯೇ ಬರೀಬೇಕಾಗತ್ತೆ. ಸೊ ಒಂದ್ಸಲ ನೋಡಿಕೊಂಡ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಇದಿಷ್ಟು ಕೂಡ ನಿಮಗೆ ಈ ರೀತಿ ಇರುತ್ತೆ ನೋಡಿ. ಕಂಪ್ಲೀಟ್ ಇನ್ಫಾರ್ಮೇಷನ್ನ ತೋರಿಸ್ತಾ ಇದ್ದೀನಿ. ಸೊ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ರಿಗೂ ಕೂಡ. ಸೊ ಯಾರ್ಯಾರ್ದು ಈ ಒಂದು ಯೋಜನೆ ಕ್ಯಾನ್ಸಲ್ ಆಗಿದೆ ಸೊ ಅವ್ರಿಗೆ ಇದು ಪುನಃ ಮತ್ತೆ ಸಿಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಇರುತ್ತೆ. ಇದನ್ನು ನೀಟಾಗಿ ಓದ್ಕೊಂಡು ಸೊ ಈ ರೀತಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಈ ಒಂದು ವಿಡಿಯೋ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನಾಳೆ ಒಂದು ಹೊಸ ಕಂಟೆಂಟ್ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಇದೇ ರೀತಿ ವಾಚ್ ಮಾಡ್ತಾ ಇರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮಸ್ಕಾರ.